ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತಿನ ವಿಶೇಷ ಏನಂದರೆ ನನ್ನ ಗಾಡಿ ಬಗ್ಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಿಯರ್ ಇಟ್ ಈಸ್. ಸೊ ಗೈಸ್, ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಏಸ್ಟರ್ ರಿಸ್ಟಾ ಎಸ್. ಇದರಲ್ಲಿ ಎಸ್ ಸೀರೀಸ್ ಅಲ್ಲಿ 2 ವೇರಿಯಂಟ್ ಬರುತ್ತೆ. ಒಂದು 100 ಕಿಲೋಮೀಟರ್ ರೇಂಜು, ಇನ್ನೊಂದು 125 ಕಿಲೋಮೀಟರ್ ರೇಂಜ್. ಈ ಗಾಡಿಯಲ್ಲಿ ಬಂದು ನಿಮಗೆ 2 ಬ್ಯಾಟ್ರಿ ಆಪ್ಷನ್ ಬರುತ್ತೆ. ಒಂದು 2.7 ಕಿಲೋವ್ಯಾಟ್, ಇನ್ನೊಂದು 3.7 ಕಿಲೋವ್ಯಾಟ್. 3.7 ಕಿಲೋಮೀಟರ್ ಒಳಗೆ 125 ರೇಂಜ್ ಕೊಡುತ್ತೆ. ಅದೇ 2.7 ಕಿಲೋವ್ಯಾಟ್ ಅಲ್ಲಿ 100 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ನಾನು ತಗೊಂಡಿರೋದು 3.7 ಕಿಲೋವ್ಯಾಟ್ ವಿಚ್ ಗಿವ್ಸ್ 125 ಕಿಲೋಮೀಟರ್ ರೇಂಜ್. ಟಾಪ್ ಸ್ಪೀಡ್ ಬಂದು 80 ಕಿಲೋಮೀಟರ್ ಪರ್ ಅವರ್ ಆಗಿದೆ. ಮೋಟರ್ ಪವರ್ 4.3 ಕಿಲೋವ್ಯಾಟ್. ಟಾರ್ಕ್ ಬಂದು 22 ನ್ಯೂಟನ್ ಮೀಟರ್ ಇದೆ. ಬ್ಯಾಟ್ರಿ ವಾರಂಟಿ ಬಂದು 5 ಇಯರ್ಸ್ ಮಟ್ಟ ಇರುತ್ತೆ. ನಿಮಗೆ ಏನಾದ್ರು ಎಕ್ಸ್ಟೆಂಡ್ ಬೇಕಂದ್ರೆ ಎಕ್ಸ್ಟ್ರಾ 5,000 ಪೇ ಮಾಡಿ ಇನ್ನೂ 3 ಇಯರ್ಸ್ ಎಕ್ಸ್ಟೆಂಡ್ ಮಾಡಿಸ್ಕೋಬಹುದು. ಟೋಟಲ್ 5+3 8 ಇಯರ್ಸ್ ಮಟ್ಟ ನಿಮಗೆ ಬ್ಯಾಟ್ರಿ ವಾರಂಟಿ ಸಿಗುತ್ತೆ. ಸೊ ಇದರಲ್ಲಿ 2 ಮೋಡ್ಸ್ ಬರುತ್ತೆ ನಿಮಗೆ. ಒಂದು ಈಕೋ, ಇನ್ನೊಂದು ಜಿಪ್. ಈಕೋದಲ್ಲಿ 71 ಕಿಲೋಮೀಟರ್ ರೇಂಜ್ ಇದೆ ಈ ಬ್ಯಾಟ್ರಿ ಪರ್ಸೆಂಟೇಜ್. ಅದೇ ನೀವು ಜಿಪ್ ಮೋಡಲ್ ನಿಮಗೆ ಎಕ್ಸ್ಟ್ರಾ ಪವರ್ ಸಿಗುತ್ತೆ. ಅವಾಗ 56 ಕಿಲೋಮೀಟರ್ ಅದೇ ಕಂಪ್ರೆಸ್ ಆಗುತ್ತೆ. ಸೊ ನೀವು ಸಿಟಿ ರೌಂಡ್ಸ್ ಅಲ್ಲಿ ಮೆತ್ತಿಗೆ ಓಡಿಸ್ತೀರಾ ಅಂದ್ರೆ ಈಕೋದಲ್ಲಿ ನೀವು ಆರಾಮಾಗಿ ಓಡಿಸಬಹುದು, ನಿಮಗೆ ರೇಂಜ್ ಜಾಸ್ತಿ ಸಿಗುತ್ತೆ. ಅದೇ ನಿಮಗೆ ಜಿಪ್ ಮೋಡ್ ಬಂದ್ರೆ ಬ್ಯಾಟ್ರಿ ಪವರ್ ಜಾಸ್ತಿ ಆಗುತ್ತೆ, ಸ್ಮೂತ್ ರೈಡ್ ಫಾಸ್ಟ್ ಆಗಿ ಹೋಗಬಹುದು, ಅವಾಗ ರೇಂಜ್ ಕಡಿಮೆ ಆಗುತ್ತೆ. 7 ಇಂಚ್ ಡಿಜಿಟಲ್ ಡಿಸ್ಪ್ಲೇ, ಗೂಗಲ್ ಮ್ಯಾಪ್ ನ್ಯಾವಿಗೇಷನ್, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ರಿವರ್ಸ್ ಮೋಡ್ ಒಂದಿದೆ, ಇದು ರಿವರ್ಸ್ ಮೋಡ್. ಬೂಟ್ ಸ್ಪೇಸ್ ಬಂದು 34 ಲೀಟರ್ ಸ್ಪೇಸ್ ನಿಮಗೆ ಸಿಗುತ್ತೆ. ಬೂಟ್ ಸ್ಪೇಸ್ ಜೊತೆಗೆ ಆಪ್ಷನಲ್ ಆಗಿ ಫ್ರಂಟ್ ಕೂಡ ಸಿಗುತ್ತೆ ಅಡಿಷನಲ್ ಸ್ಟೋರೇಜ್ ಗೋಸ್ಕರ. ಜೊತೆಗೆ ನಮಗೆ LED DRLs ಕೊಟ್ಟಿದ್ದಾರೆ. ಬಾಡಿ ಶೇಪಿಗೆ ಬಹಳ ಸೂಟ್ ಆಗೋ ತರ ಇದೆ. ಮತ್ತೆ ಈ ಕಲರ್ ಬಗ್ಗೆ ಮಾತಾಡ್ಲೇಬೇಕು. ಇದು ಡ್ಯೂಯಲ್ ಶೇಡ್ ತರ ಕಾಣುತ್ತೆ, ಬಟ್ ಇದು ಬ್ಲೂ. ಅದೇ ಸನ್ಸೆಟ್ ಅಲ್ಲಿ ಸ್ವಲ್ಪ ವೈಲೆಟ್ ಕಲರ್ ಅಲ್ಲಿ ನಮಗೆ ಶೇಡ್ ಕಾಣುತ್ತೆ. ಸೊ ಬ್ಲೂ ಒಂಥರ ಲಾಸಿ ಲುಕ್ ಮತ್ತೆ ರಿಚ್ ಲುಕ್ಸ್ ಕಾಣಿಸುತ್ತೆ. ಸೊ ಅದಕ್ಕೆ ನಾನು ಬ್ಲೂ ಕಲರ್ ಬೈ ಮಾಡಿದೀನಿ. ಚಾರ್ಜಿಂಗ್ ಬಗ್ಗೆ ಹೇಳ್ಬೇಕಂದ್ರೆ 0 to 80% ಚಾರ್ಜ್ ಆಗೋಕೆ ಅಪ್ರಾಕ್ಸಿಮೇಟ್ಲಿ 4.5 hours ಬೇಕಾಗುತ್ತೆ. ಅದೇ 100% ಫುಲ್ ಚಾರ್ಜ್ ಆಗಬೇಕಂದ್ರೆ 5.5 hours ಆಗುತ್ತೆ. ಸೀಟ್ ಸೈಜ್ ಬಗ್ಗೆ ಮಾತಾಡ್ಬೇಕಂದ್ರೆ ಸೀಟ್ ಲೆಂತ್ ಅರೌಂಡ್ 900 ಮೀಟರ್ ಇದೆ. ಸೀಟ್ ಹೈಟ್ 780 mm, ಒನ್ ಆಫ್ ದ ಲಾಂಗೆಸ್ಟ್ ಇನ್ ಇಂಡಿಯನ್ ಸ್ಕೂಟರ್ಸ್ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಹೇಳೋದಾಗಿದ್ರೆ ಪರ್ಫೆಕ್ಟ್ ಫ್ಯಾಮಿಲಿ ಇವಿ ಅಂತ ಹೇಳ್ಬೋದು. ಸೊ ಗೈಸ್, ನನ್ನ ಗಾಡಿ ಬಗ್ಗೆ ಬ್ರೀಫ್ ಆಫ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲೇ ಮುಕ್ತಾಯ. ಸಿ ಯು ಆನ್ ಮೈ ನೆಕ್ಸ್ಟ್ ಬ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಬಾಯ್ ಬಾಯ್.